ಪಂಜಾಬ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವಿನ ಪಂದ್ಯದಲ್ಲಿ ರಿಯಾನ್ ಪರಾಗ್ ಅವರು ತಮ್ಮ ಡ್ರೆಸ್ಸಿಂಗ್ ರೂಮಿನಲ್ಲಿ ಸಿಗರೆಟ್ ಸೇದುವ ವಿಡಿಯೋ ತುಂಬ ವೈರಲ್ ಆಗಿದೆ. ಭರ್ಜರಿ ಗೆಲುವು ಸಾಧಿಸಿದ ರಾಜಸ್ಥಾನ್ ರಾಯಲ್ಸ್ ಪಂದ್ಯದ ಡ್ರೆಸ್ಸಿಂಗ್ ರೂಮಿನಲ್ಲಿ ಕಪ್ತಾನ್ ಆದ ರಿಯಾನ್ ಪರಾಗ್ ಅವರು ಈ ದೃಶ್ಯವನ್ನು ಗೋಚರಿಸಿದ್ದಾರೆ. ನಿಖರವಾಗಿ ಏನಾಯಿತು ಅಂದರೆ, ಪಂದ್ಯದಲ್ಲಿ 16ನೇ ಓವರ್ ಸಮಯದಲ್ಲಿ ಕ್ಯಾಮ್ರಾ ಡ್ರೆಸ್ಸಿಂಗ್ ರೂಮ್ ಕಡೆ ತಿರುಗಿತು. ಅಲ್ಲಿ ರಿಯಾನ್ ಪರಾಗ್ ಒಂದು ಎಲೆಕ್ಟ್ರಿಕ್ ವೇಪ್ ಡಿವೈಸ್‌ನನ್ನು ಬಳಸುತ್ತಿದ್ದರು. ಅವರ ಸುತ್ತ ಇರುವ ಆಟಗಾರರು ಯಶಸ್ವಿ ಜೈಸ್ವಾಲ್ ಅಲ್ಲೇ ನಿಂತಿದ್ದರು ಮತ್ತು ಮತ್ತೊಬ್ಬ ಆಟಗಾರ ಅಲ್ಲೇ ಕುಳಿತಿದ್ದರು. ವಿಡಿಯೋ ಬಹಳ ಚಿಕ್ಕದಾಗಿದ್ದರೂ ಅಲ್ಲಿ ಏನಾಗುತ್ತಿದೆ ಎನ್ನುವುದು ಜನರಿಗೆ ಅರ್ಥ ಮಾಡಿಕೊಳ್ಳಲು ಸಾಕಾಗಿತ್ತು. ಇಲ್ಲಿ ಒಂದು ಮುಖ್ಯ ವಿಷಯ ಅರ್ಥ ಮಾಡಿಕೊಳ್ಳಬೇಕು. ಇದು ಕೇವಲ ಒಬ್ಬ ಆಟಗಾರನ ವ್ಯಕ್ತಿತ್ವದ ಅಭ್ಯಾಸದ ವಿಷಯವಲ್ಲ. ಇಲ್ಲಿ 2 ದೊಡ್ಡ ಸಮಸ್ಯೆಗಳಿವೆ. ಮೊದಲಾದದ್ದು IPL ನಿಯಮಗಳು, ಡ್ರೆಸ್ಸಿಂಗ್ ರೂಮ್ ಅಥವಾ ಡಗ್ಔಟ್‌ನಲ್ಲಿ ಮತ್ತು ವೇಪಿಂಗ್ ಯಾವುದೇ ರೀತಿಯಲ್ಲಿ ಅನುಮತಿ ಮಾಡುವಂತಿಲ್ಲ. ಎರಡನೆಯದು ಭಾರತೀಯ ಕಾನೂನು. ಭಾರತದ ಸಿಗರೆಟ್ ಈಗಾಗಲೇ ನಿಷೇಧವಾಗಿದೆ. ಪ್ರೊಹಿಬಿಷನ್ ಆಫ್ ಎಲೆಕ್ಟ್ರಿಕ್ ಸಿಗರೆಟ್ಸ್ ಆಕ್ಟ್ ಆಫ್ 2019. ಅಂದರೆ ಇದು ಕೇವಲ ಆಂತರಿಕ ನಿಯಮ ಉಲ್ಲಂಘನೆ ಮಾತ್ರವಲ್ಲ, ಅದು ಕಾನೂನು ಸಂಬಂಧಿತ ವಿಚಾರವೂ ಹೌದು. ಹೀಗಾಗಿ ಪ್ರಶ್ನೆ ಏನೆಂದರೆ, ಇದು ನಿಜವಾಗಿಯೂ ಗಂಭೀರ ವಿಷಯವೇ ಅಥವಾ ಜನರು ಹೆಚ್ಚು ಪ್ರಕ್ರಿಯಿಸುತ್ತಿರುತ್ತಾರೆ? ಒಬ್ಬ ಸಾಮಾನ್ಯ ಆಟಗಾರ ಇದನ್ನು ಮಾಡಿದರೆ ಬಹುಶಃ ಪ್ರಕ್ರಿಯೆ ಎಷ್ಟು ದೊಡ್ಡದಾಗಿರುತ್ತಿರಲಿಲ್ಲ. ಆದರೆ ಇಲ್ಲಿ ಮಾತು ನಾಯಕನ ಬಗ್ಗೆ. ನಾಯಕನ ಕೆಲಸ ಕೇವಲ ಮೈದಾನದಲ್ಲಿ ಪ್ರದರ್ಶನ ನೀಡುವುದಲ್ಲ, ತಂಡಕ್ಕೆ ಒಳ್ಳೆಯ ಮಾದರಿ ತೋರಿಸುವಂಥದ್ದು. ತಂಡದಲ್ಲಿ ಯುವ ಆಟಗಾರರು, ಹೊಸ ಆಟಗಾರರು ಇದ್ದಾಗ ನಾಯಕನ ಪ್ರತಿಯೊಂದು ನಡೆಯೂ ಕೂಡ ಹೆಚ್ಚು ಗಮನ ಕೊಡಲಾಗುತ್ತದೆ. ಡ್ರೆಸ್ಸಿಂಗ್ ರೂಮಿನಲ್ಲಿ ನಾಯಕನೇ ವೇಪ್ ಮಾಡುತ್ತಿದ್ದರೆ ಉಳಿದ ಆಟಗಾರರ ಮೇಲೆ ಅದರ ಪರಿಣಾಮ ಏನಾಗಬಹುದು ಎಂದು ಯೋಚಿಸಿ. ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಭಾರೀ ಪ್ರಕ್ರಿಯೆ ಬಂದಿದೆ. ಇದನ್ನು ಅವಮಾನಕರ ನಾಯಕತ್ವ ಎಂದು ಕರೆಯುತ್ತಿದ್ದಾರೆ. ಕೆಲವರು BCCIಗೆ ಟ್ಯಾಗ್ ಮಾಡಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಮತ್ತೊಬ್ಬರು ಇದರಿಂದ ಯುವಜನತೆಗೆ ತಪ್ಪು ಸಂದೇಶ ಹೋಗುತ್ತಿದೆ ಎಂದು ಹೇಳಿದ್ದಾರೆ. ಆದರೆ ಮತ್ತೊಂದು ಭಾಗವನ್ನು ಅರ್ಥ ಮಾಡಿಕೊಳ್ಳಬೇಕು. ಇದು ಮ್ಯಾಚ್ ಫಿಕ್ಸಿಂಗ್ ಅಥವಾ ಮೈದಾನದಲ್ಲಿ ಮೋಸ ಮಾಡದಂತಹ ಘಟನೆಯಲ್ಲ. ಇದು ತಪ್ಪಾದ ಸಮಯದಲ್ಲಿ ಮತ್ತು ತಪ್ಪಾದ ಸ್ಥಳದಲ್ಲಿ ನಡೆದ ವ್ಯಕ್ತಿತ್ವ ನಡೆಗೆ. ಆದರೆ ಕ್ಯಾಮ್ರಾ ಅದನ್ನು ಸೆರೆ ಹಿಡಿದಿದ್ದು ಇಂದಿನ ಕಾಲದ ಕ್ಯಾಮ್ರಾಗಳು ಎಲ್ಲೆಲ್ಲೂ ಇವೆ. ವಿಶೇಷವಾಗಿ ನೀವು ಒಂದು ದೊಡ್ಡ ಕ್ರಿಕೆಟ್ ಪಂದ್ಯದಲ್ಲಿ ಇದ್ದಾಗ ಪ್ರೈವಸಿ ಬಹುತೇಕ ಶೂನ್ಯ. ಇದಲ್ಲದೆ ಇಡೀ ಸೀಸನ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತೊಂದು ವಿವಾದಕ್ಕೆ ಒಳಗಾಗಿತ್ತು. ತಂಡದ ಮ್ಯಾನೇಜರ್ ರೂಮ್ ಬೀದರ್ ಡಗ್ಔಟ್‌ನಲ್ಲಿ ಫೋನ್ ಬಳಸಿದ್ದಕ್ಕಾಗಿ ದಂಡ ವಿಧಿಸಲಾಗಿತ್ತು. ಈಗ ಇದು 2ನೇ ವಿವಾದ. ಹೀಗಾಗಿ ಈ ಬಾರಿ ಸ್ಯಾಟಲೈಟ್ ಇನ್ನೂ ಹೆಚ್ಚಾಗಿ ತೀವ್ರವಾಗಿದೆ. ಪಂದ್ಯದ ಬಗ್ಗೆ ಮಾತನಾಡುವುದಾದರೆ, ರಾಜಸ್ಥಾನ್ ರಾಯಲ್ಸ್ ಭರ್ಜರಿ ಚೇಸ್ ಮಾಡಿತ್ತು. ಜೈಸ್ವಾಲ್ ಮತ್ತು ಫೆರಾರ್ ಅರ್ಧ ಶತಕ ಗಳಿಸಿದರು. ವೈಭವ್ ಸೂರ್ಯವಂಶಿ ಕೂಡ ಉತ್ತಮ ಇನ್ನಿಂಗ್ಸ್ ಆಡಿದರು. ಎಲ್ಲರೂ ಸೇರಿ ತಂಡಕ್ಕೆ ಅದ್ಭುತ ಗೆಲುವು ತಂದುಕೊಟ್ಟರು. ಆದರೆ ವ್ಯಂಗ್ಯ ನೋಡಿ, ಇಷ್ಟು ದೊಡ್ಡ ಗೆಲುವಿನ ನಂತರವೂ ಸುದ್ದಿಯಾಗುತ್ತಿರುವುದು ವೇಪಿಂಗ್ ವಿವಾದ. ಈಗ ಎಲ್ಲರ ಕಣ್ಣು BCCI ಮೇಲಿದೆ. ಅವರು ಏನು ಕ್ರಮ ಕೈಗೊಳ್ಳುತ್ತಾರೆ? ದಂಡ ಹಾಕುತ್ತಾರಾ? ಕೇವಲ ಎಚ್ಚರಿಕೆ ನೀಡಿ ಬಿಡುತ್ತಾರಾ? ಅಥವಾ ಕಠಿಣ ಕ್ರಮ ತೆಗೆದುಕೊಳ್ಳುತ್ತಾರಾ? ಇನ್ನೂ ಅಧಿಕೃತವಾಗಿ ಏನೂ ಸ್ಪಷ್ಟವಾಗಿಲ್ಲ. ಆದರೆ ಒಂದು ವಿಷಯ ಅಂತೂ ಸ್ಪಷ್ಟ, ತಪ್ಪಾದದ್ದು ತಪ್ಪೇ. ವೃತ್ತಿಪರ ಕ್ರೀಡೆಯಲ್ಲಿ ಕೇವಲ ಪ್ರದರ್ಶನವಲ್ಲ, ನಿಮ್ಮ ವರ್ತನೆಯೂ ಕೂಡ ಬಹಳ ಮುಖ್ಯವಾಗುತ್ತದೆ. ಅದರಲ್ಲೂ ನೀವು ನಾಯಕನಾಗಿದ್ದರೆ ಪ್ರತಿಯೊಂದು ವಿಷಯವೂ ದೊಡ್ಡ ಚರ್ಚೆಯಾಗುತ್ತದೆ. ಹೀಗಾಗಿ ಅಂತಿಮ ಪ್ರಶ್ನೆ, ಇದು ನಿಜವಾದ ತಪ್ಪೇ ಅಥವಾ ರಿಯಾನ್ ಪರಾಗ್ ದೊಡ್ಡ ತಪ್ಪು ಮಾಡಿಕೊಳ್ಳುತ್ತಾರಾ? ನೀವೇ ಕಮೆಂಟ್ ಬಾಕ್ಸ್‌ನಲ್ಲಿ ತಿಳಿಸಿ. ವೀಕ್ಷಕರೇ, ಧನ್ಯವಾದಗಳು.